ನಮಸ್ಕಾರ. ಹೆಣ್ಣು ಸಂಸಾರದ ಕಣ್ಣು. ಹೇಗೆ ಹೇಳ್ತಾರೆ ಹಾಗೆ ಹೆಣ್ಣು ಹುಟ್ಟಿದ್ರೆ ಅಂಗಾಲಾಗ ಹುಣ್ಣು ಹುಟ್ಟಿದಂಗ ಅಂಥೇಳಿ ಹಿಂದಿಂದಾಗ ಒಂದು ಮಾತಿತ್ತು. ಬರ್ತಾ ಬರ್ತಾ ಹೆಂಗಾಯ್ತದಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣು ಸಂಸಾರದ ಕಣ್ಣು ಅಂಥೇಳಿ ಶುರು ಆಯಿತು. ಆಗಿ ಹೆಣ್ಣಿನ ಪ್ರಾಶಸ್ತ್ಯ ಎಲ್ಲಿವರೆಗೆ ಬಂತು ಅಂದರೆ, ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಉಷಾ ಗಾಯತ್ರಿ. ಹಿರಿಯ ನಾಗರಿಕರು ಅಂದು ಇಂದು ಅನ್ನೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಮಹಿಳಾ ಸಾಧಕಿಯನ್ನು ಮಹಿಳಾ ದಿನಾಚರಣೆ ಅಂಗವಾಗಿ ಒಬ್ಬ ಒಳ್ಳೆ ಮಹಿಳೆಯನ್ನು ನಾನು ಪರಿಚಯ ಮಾಡಿಸ್ತೀನಿ. ಈ ಮಹಿಳಾ ಸಾಧಕಿಯರು ಏನು ಮಾಡಿದರು, ಅವರ ಸಾಧನೆ ಎಂಥದ್ದು, ಅವರು ಎದುರಿಸುವಂಥ ಸವಾಲುಗಳು ಏನು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಮ್ಮ ನಮಸ್ಕಾರ. ನಮಸ್ಕಾರ ರೀ ಅಮ್ಮ. ತಮ್ಮ ಹೆಸರು? ನನ್ನ ಹೆಸರು ಜಯಲಕ್ಷ್ಮಿ ರುದ್ರಗೌಡ ಮುಚ್ಚಿಗಿ ಅಂತ, ಹಾಂ ಆದರ್ಶ್ ನಗರ, ಹುಬ್ಬಳ್ಳಿ. ಹಾಂ. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀವಿ ನಾವು. ಸಮಾಜ ಸೇವೆಯಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದೀರಿ ನೀವು. ನೀವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮಗೆ ಇದರಲ್ಲಿ ಆಸಕ್ತಿ ಎಲ್ಲ ಹೇಗೆ ಬಂತು? ನಿಮ್ಮ ಬಾಲ್ಯ ಎಲ್ಲ ಹೇಗಿತ್ತು? ನಾವೊಂದು ಶ್ರೀಮಂತರ ಕುಟುಂಬ. ಹ್ಮ್. ರೋಣ ತಾಲೂಕು ಅಬ್ಬಿಗೇರಿ ಅನ್ನೋ ಹರ್ದಾರಿ ಅವ್ರ ಮನ್ಯಾಗ ಹ್ಮ್. ತಂದೆ ಸಿದ್ದಪ್ಪ, ತಾಯಿ ಚೆನ್ನಮ್ಮ ಅನ್ನೋರ ಹೊಟ್ಟೆಯಲ್ಲಿ ಹುಟ್ಟಿದೆ. ಹ್ಮ್. ಅದ್ರ ನಾವು ಕೂಡು ಕುಟುಂಬ ಇತ್ತು. 8 ಜನ ಮಕ್ಕಳು ನಾವು. ಹ್ಮ್. 5 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಳು ಇದ್ವಿ. ಹ್ಮ್. ಮೊದಲೆಲ್ಲ ಹಳ್ಳಿ ಒಳಗೆ ಸ್ವಲ್ಪ ಶಿಕ್ಷಣ ಇತ್ತು. ಹ್ಮ್. 5ನೇತ್ತೋ 6ನೇತ್ತೋ ಕಲಿಸೋರು. ನಾ ಸ್ವಲ್ಪ ಹಠ ಮಾಡಿ 10th SSLC ಮಾಡಿಕೊಂಡೆ. ಓಕೆ. ಬೇರೆ ಊರಿಗೆ ಹೋಗಿ ಕಲಿದಿತ್ತು. ಆದ್ರೆ ನನ್ನ 7th ಮುಗಿದಕ್ಕೆ ನಮ್ಮೆಲ್ಲ ಮೊದ್ಲು ಈಗಿನಂಗಲ್ಲ, ಪಬ್ಲಿಕ್ ಪರೀಕ್ಷೆ. 7th ಕೂಡ ಪಬ್ಲಿಕ್ ಪರೀಕ್ಷೆ, ಹ್ಮ್. 10th ಕೂಡ ಪಬ್ಲಿಕ್ ಪರೀಕ್ಷೆ ಸೆಂಟರ್ ಮಾಡಿದರು. SSLC ಬಂದೆ. ಹ್ಮ್. ಆದ್ರೆ ಅವಾಗ ಅಂದ್ರೇನು ಈಗಿನಂಗೆ ಕಾಂಪಿಟೇಷನ್ ಇಲ್ಲ. ಹ್ಮ್. 60 ಮಾಡೀವಿ ಅಂದ್ರೆ ನಾವು ಇಡೀ ಊರಿಗೆ ಫಸ್ಟ್. ಹೌದು. ನಮ್ದು ಅವಾಗಿನ ಕಾಲ ಭಾಳ ಹಂಗೆ. ಬುದ್ಧಿವಂತ. ಭಾಳ ಬುದ್ಧಿವಂತರು. ನಮ್ಮ ತಂದೆ ಊರನ್ ಸಾವ್ಕಾರು, ಆಮೇಲೆ ಸೊಸೈಟಿ ಪಂಚಾಯತಿ ಚೇರ್ಮನ್ರು, ಹಾಂ. ಆಮೇಲೆ ಕಾಂಗ್ರೆಸ್ದೊಳಗೆ ಧುರೀಣರಿದ್ದರು. ಇಲೆಕ್ಷನ್ ನಿಲ್ತಿದ್ದಿಲ್ಲ, ಆದರೆ ಹೆಸರುವಾಸಿ. ಅಂಥವ್ರು ಇದ್ದೊತ್ನ್ಯಾಗ ನಾ ಹಠ ಮಾಡಿ SSLCವರೆಗೆ ಕಲಿತೆ. ಮುಂದೆ 2 ವರ್ಷ ಆದಕ್ಲೆ ಮದ್ವೆ ಮಾಡಿಬಿಟ್ರು. ಮದ್ವೆ ಗದಗಿನವರು, ಮುಚ್ಚಿಗೆ ಅವ್ರ ಮನೆ. ಆದ್ರೆ ನಮ್ಮ ಮಾವಾರು ಫಾರೆಸ್ಟ್ ಆಫೀಸರ್. ಹಾಂ. ಹಿಂಗಾಗಿ ಮದ್ವೆ ಮಾಡಿದರು. ಅವಾಗಿಂದ ಹೆಂಗಿತ್ತಂದ್ರೆ 82ನೇ ಇಸ್ವಿಯಾಗ ಮದುವೆ ಆಯ್ತು. ಹ್ಮ್. ಹ್ಮ್. ಅವಾಗ ಹೊರಗೆ ಬರ್ತಿದ್ದಿಲ್ಲ. ಹೌದು. ಅವಾಗೆಲ್ಲ ಹೆಣ್ಮಕ್ಳು ಹೊರಗೆ ಹೊರಗೆ ಬರ್ತಿರ್ಲಿಲ್ಲ. ಬರ್ತಿದ್ದಿಲ್ಲ ಅಂದ್ರೆ ಬ್ಯಾಡ ಅಂತಲ್ಲ, ಬಟ್ ದೊಡ್ಡ ಮಂದಿಯಂದವ್ರು ಒಟ್ಟು ಹೊರಗೆ ಬರೋದು ಕಡಿಮೆ. ಕಡಿಮೆ. ಏನಂದ್ರೆ ಮನೆ ಅಡಿಗೆ ಮನೆ ಮಾಡೋದು ಇರೋದು ಇಷ್ಟ ಇತ್ತು. ಹಾಂ. ಹಿಂಗಾಗಿ ನಾವು ಹೊರಗೆ ಹೋಗಂಗಿಲ್ಲ. ಆಮ್ಯಾಗ ಸ್ವಲ್ಪ ದಿವಸ ಆದ್ಮ್ಯಾಗ ನನಗೆ 2 ಹೆಣ್ಣು ನೋಡ್ರು, 1 ಗಂಡು ಹುಡುಗ ಹುಟ್ಟಿದ. ಹ್ಮ್. ನಮ್ಗೆ ಆಮೇಲೆ ಒಂದ್ಕೊಂದು ಇದು ಆದಮೇಲೆ ಏನಾರು ಕಲಿಬೇಕು ಅನ್ನೋದು ಭಾಳ ಇತ್ತು ನನಗೆ ಯಾವಾಗಲೂ. ಹೌದು. ಅದ್ರ ಸಲುವಾಗಿ ನಾ ಏನು ಮಾಡಿದೆ, ಹೊಲ್ಗೆ ಕಲೀಲ ಅಂತಂದೆ. ನಮ್ಮನೆ ಪ್ರೋತ್ಸಾಹ ಕೊಡೋರು ಹೊಲ್ಗೆ ಕಲಿಯೋದು. ನಮ್ಮ ಮಾಮ ಒಬ್ಬರು ಸಿಡಿಪೋ ಇದ್ದರು, ಮೇಳ ಇಲಾಖೆಗೆ ಸಂಬಂಧಪಟ್ಟದ್ದು. ಹ್ಮ್. ಹ್ಮ್. ಅವ್ರಿಗೆ ಕಲಿ ಅಂಥೇಳಿ ನಮ್ಗೆ ಒಂದು ಗೌರ್ಮೆಂಟ್ ಕ್ಲಾಸ್, ನಮ್ದು ಔಟೋಸು ಮನೆ ದೊಡ್ಡದು. ಹಾಂ. ಔಟೋಸ್ನಾಗ ಒಂದು ಗೌರ್ಮೆಂಟ್ ಕ್ಲಾಸ್ ಮಾಡಿದರು. ನಾ ಕ್ಲಾಸ್ ಕಲಿತಿದ್ದೆ, ಕಲ್ಕೊಂತನ ನಾ ಟೀಚರ್ಕಿನೂ ಮಾಡಿಬಿಟ್ಟೆ. ಹಾಂ. ಹೊಲಿಗೆ ಕ್ಲಾಸ್ ಟೀಚರ್ ಅಂತೂ ಮಾಡಿದರು, ಮತ್ತು ಹೊಲಿಗೆನೂ ಕಲಿತೆ. ಹ್ಮ್. ಅದರಿಂದ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಕಲಿತೆ ನಾನು. ಅವಾಗ ಜನರ ಪರಿಚಯ ಆಕತ್ತಿ ಒಂದ್ಕೊಂದು. ಮತ್ತು ನಂದೇನಂದ್ರೆ ಯಾವಾಗಲೂ ಸ್ವಲ್ಪ ಬಡವರಿಗೆ ಮಾಡ್ಬೇಕು ಅನ್ನೋದು ಭಾಳ ನಂದು. ಬಡವ್ರು ಇದ್ರಲಿಂದ ಬರಲಿ ಅಂತ. ಅವಾಗೆಲ್ಲ ಎಷ್ಟು ರೀ, 50 ರೂಪಾಯಿ ಫೀ ಒಂದು ತಿಂಗಳಿಗೆ. ಹಂಗೆ ಕಲಿಸಿದ್ರೆ ವ್ಯಾಲ್ಯೂ ಇರಲ್ಲ. ಹೌದು. ಇರಂಗಿಲ್ಲ. ಅದ್ರ ಸಲುವಾಗಿ ನಾ ಏನು ಮಾಡಿದೆ, ಅದು 50 ರೂಪಾಯಿ ತೊಗೊಂಡು ಇಲ್ಲೆಲ್ಲ ಮಾದೇವ್ ನಗರ, ಸಂತೋಷ್ ನಗರ ಭಾಳ ಜನ ಇದ್ರು, ಬರ್ತಿದ್ರು, ಕಲಿತಿದ್ರು. ಈಗೂ ಕೂಡ ಅವ್ರು ಭೇಟಿ ಆದರೆ ಎಷ್ಟು ಖುಷಿ ಆಗುತ್ತೆ. ಟೀಚರ್ ಅಂತಾರೆ ನನಗೆ, ಈಗೂ ಟೀಚರ್ ಅಂತಾರೆ. ಹೌದು. ನಂಗೆ ಎಷ್ಟು ಖುಷಿ ಆಗುತ್ತೆ. ಅವರು ಅದನ್ನು ಕಲ್ತೀವಿ ರೀ ಮೇಡಮ್, ಇದನ್ನು ಮಾಡ್ತೀವಿ, ಅದು ನಾ ಅದನ್ನು ಕಲ್ಕೊಂತನ. ಮತ್ತು ನನ್ನ ಮಗಳು ಒಬ್ಬಾಕಿ ದೊಡ್ಡಕಿ ಸ್ಪೆಷಲ್ ಚೂಡಿದಾರ ಕಲಿಸ್ಲು, ಹಾಂ. ಅದನ್ನೂ ಕಲಿಸಿದ್ವಿ. ಹಿಂಗಾಗಿ ಎಲ್ಲರೂ ಎಷ್ಟು ನೆನೆಸ್ತಾರಂದ್ರೆ ನಮ್ಗೆ ರೊಕ್ಕ ಮಹತ್ವ ಅಲ್ಲ. ಅವ್ರು ಮುಂದೆ ಬಂದರು. ನಮ್ಮದು ಅಷ್ಟು ನನ್ನ ಮನೆಯವ್ರು ಆಟಿ. ಇವಾಗಿನಷ್ಟು ಮನೆಗೊಂದು ಆಟ ಇದ್ದಿಲ್ಲ, ಹೌದು. ಇರಲಿಲ್ಲ. ಇದ್ದಿದ್ದಿಲ್ಲ. ಮೊದ್ಲು ಭಾಳ ಇದು ಇತ್ತು ಪರಿಸ್ಥಿತಿ. ರೊಕ್ಕಕ್ಕೆ ಭಾಳ ಬೆಲೆ ಇತ್ತು. ಒಂದು 100 ರೂಪಾಯಿ ಅಂದ್ರೆ ಒಂದು ಮನೆ ಮುಗಿಸ್ತಿದ್ವಿ. ಈಗ 100 ರೂಪಾಯಿ ಮಕ್ಕಳು ಒಂದು ಚಾಕ್ಲೇಟ್ ತೊಗೊತಾರೆ. ಈಗ ಆ ಕಾಲ. ಅದಕ್ಕೆ ಅವರು ಭಾಳ ಖುಷಿಯಿಂದ ಕಲಿತು ಜಾಣ್ರಾಗ್ಯಾರ. ಎಲ್ಲರೂ ಮುಂದೆ ಬಂದ್ವಿ ಅಂದರು. ನನಗೆ ಹೆಂಗೆ ಜನರ ಸಂಪರ್ಕ ಆತಲ್ಲ, ಬೇರೆ ಬೇರೆ ಜನರ ಪರಿಚಯ ಆದರು.
ಪರಿಚಯ ಅದೇ ಹಂಗೆ ಹಿಂಗೆ ಮಾಡ್ಕೊಂತ ಮತ್ತೊಂದಿಬ್ರು ಸಿಕ್ಕರು. ಹಂಗೆ ಹೊರಗೆ ಹೋಗಕತ್ತಿದೆ. 3 ಸಾವಿರ ಮಠಕ್ಕೆ ಹೋದೆ. ಅಲ್ಲೇ ಅಲ್ಲಿ ಅಂತೇಳಿ ತರದೇವು ಅಲ್ಲಿ ಅಂತ ಹಿರಿಯರು ಅವ್ರು ಸಿಕ್ಕರು. ಆಮ್ಯಾಗ ಅಲ್ಲಿ ಒಂದು ಜೆಂಟ್ಸ್ ಗ್ರೂಪ್ ಅಂತ ಇತ್ತು, ಅಲ್ಲಿ ನಾನು ಮೆಂಬರ್ ಅಂತ ಅದೇ. ಮತ್ತು ಇಲ್ಲಿ ನಮ್ಮ ಏರಿಯಾದಾಗ ಒಳ್ಳೆ ದೊಡ್ಡವಾಳ ಮಠ ಅಂತ ಅದಾರ. ಆಮ್ಯಾಗ ಹಟ್ಟಿ ಹೊಳೆಯವ್ರು ಅಂತ ಅದಾರ. ಅವರೆಲ್ಲ ಏನು ಸಾಕಿನ ಮನ್ಯಾಗಿದ್ದದ್ದು ಬಾ ಮಂಡ್ಲಕ್ಕೂ ಮೆಂಬರ್ ಆಗಂದ್ಬಿಟ್ರು. ನಮ್ಮ ಅತ್ತಿದ್ದಾಗ ಫೋರ್ಸ್ ಮಾಡಿ ಮೆಂಬರ್ ಮಾಡಿದ್ರು. ಮಹಿಳಾ ಮಂಡಲಕ್ಕೆ ಹೋದ್ವಿ. ಅಲ್ಲಿ ಒಂದೊಂದು ಪೋಸ್ಟ್ ತೊಗೊಂತ ಅಲ್ಲಿ ಭಾಳ ಕಲಿತೆ. ಹೊರಗೆ ಹೋದ್ರೆ ಬರೀ ಕೆಟ್ಟ ಅಂತಲ್ಲ, ಒಳ್ಳೇದು ಕಲಿಬೋದು. ನಮಗೇನು ಬೇಕು ಅದನ್ನು ತೊಗೋಬೇಕು, ನೀವು ಮನೆಯಿಂದ ಹೊರಗನ ಬರದೇ ಇರೋರು, ನೀವು ಮಂಡಳಿಗಳನ್ನೆಲ್ಲ ಮಾಡಿ ಅದರ ಉಸ್ತುವಾರಿನೆಲ್ಲ ತಗೊಳ್ಳೋಷ್ಟು ಮುಂದೆ ಬಂದ. ಅಷ್ಟು ಮುಂದೆ ಬಂದ್ಬಿಟ್ಟೆ ನಾ. ಇದೆಲ್ಲ ಫಸ್ಟ್ ನಂದು ಎಬ್ಸಿದ್ದು ಹೊಲಿಗೆ ಕ್ಲಾಸ್. ಜನರ ಪರಿಚಯ ಹಾಕ್ಕೊಂತ ಎಲ್ಲ ಆತು. ಬರೇ ಹೊಲಿಗೆ ಕ್ಲಾಸು ಮಾಡಲಿಲ್ಲ, ಅದ್ರ ಜೋಡಿ ಅದಕ್ಕೆ ಬೇಕಾದಂಥ ವಸ್ತುನೂ ನಾನು ನಮ್ಮ ಮನ್ಯಾಗ ಇಡಕತ್ತಿದ್ದೆ. ಅವ್ರಿಗೆ ಬುಕ್ ಇರ್ಬೋದು, ಪೆನ್ ಇರ್ಬೋದು, ಟೇಪ್ ಇರ್ಬೋದು. ಒಬ್ಬೊಬ್ರು ರೊಕ್ಕ ಕೊಡ್ತಿದ್ರು, ಒಬ್ಬೊಬ್ರು ಇದನ್ನ ಮಾಡ್ತಿದ್ರು. ಒಟ್ಟು ಹೆಂಗೋ ಮಾಡಿದೆ. ನಾ ಯಾವ ಲೆವೆಲ್ಗೆ ಆದ್ನಿ ಅಂದ್ರೆ 2-3 ವರ್ಷಕ್ಕೆ ನಾನೇ ಅದು ಒಂದು ಮನೆ ನಡೆಸೋ ಲೆಕ್ಕಕ್ಕಾಗಿದ್ದೆ ನಾ. ಆ ರೀತಿ ಆಗ್ಬಿಡ್ತು. ಹೆಣ್ಣೊಂದು ಕಲಿತರೆ ಶಾಲೆ ತೆರದಂತೆ. ಆ ರೀತಿ ಆದೆ. ಆ ರೀತಿ ಆದ್ಮ್ಯಾಗ ಈ ಮಂಡಲ ಈ ಕ್ಲಾಸಿಂದು ಎಲ್ಲ ನೋಡಿ ಆಮ್ಯಾಗ DICಗೆ ಹಿಂಗೆ ನಮ್ಮ ಮಾಮ ಸಿಡಿಪೋ ಇದ್ರು, ಅಕ್ಕನ ಗಂಡ. ಹಂಗೆ ಧಾರವಾಡಕ್ಕೆ ಹೋದೆ. ನಾ ಕಲ್ತದ್ದು ಬರೀ ಅಲ್ಲಿ ಹೇಳಾದ್ರೂ ಇಂಗ್ಲೀಷ್ ಅಲ್ಲ, ಬರೀ ಕನ್ನಡ. ನಾ ಈಗೂ ಎಲ್ಲಿ ಹೋದ್ರು ಕನ್ನಡನ ಮಾತಾಡ್ತೀನಿ. ನಂಗೆ ಅದು ಒಂದು ನಮ್ಮ ಮನ್ಯಾಗ ಕನ್ನಡಕ್ಕೆ ಭಾಳ ಮಹತ್ವ. ನಮ್ಮ ಮಾವಾರು ಹಿಂಗಾಗಿ ನನ್ನ ಮಕ್ಕಳಿಗೂ ಕನ್ನಡ ಕಲಿಸ್ಯಾರ. ಅದು ಕಲಿತ್ರು ದೊಡ್ಡ ಮಗಳು BAMS MD PhD. ಅದು ದೊಡ್ಡ ಮಗಳು BAMS ಮಾಡಿದ್ಲು, ಮದುವೆ ಮಾಡಿದ್ವಿ. ಈಗ MD ಮಾಡ್ಕೊಂಡ್ಲು, PhD ಮಾಡಕತ್ತಾಳ. ಮತ್ತು 2 ಮಕ್ಕಳಿದ್ರು. ಅಕ್ಕಿ ಮಗ ಕಾಲೇಜ್ ಇದ್ರು. ಇನ್ನೂ ಒಟ್ಟು ನಮಗೇನಂದ್ರೆ ಕಲಿಯೋದು ಹೊಸದಿದ್ದು. ಈಗೂ ಕೂಡ ನಾವು ಏನು ಕಲಿದೈತಿ ಅಂದ್ರೆ ಕಲಿತೀವಿ. ಆ ರೀತಿ ನಮ್ದು ಒಟ್ಟು ಕಲಿಬೇಕನ್ನೋದು ಉತ್ಸಾಹ ಭಾಳ. ಕಲಿಬೇಕನ್ನೋ ಹುಮ್ಮಸ್ಸು ಈಗೂ ಕೂಡ ಬೇಸರ ತನ್ನಂಗೆ ಇಲ್ಲ, ನಾವು ಬೇಕು ಅನ್ನೋದು. ಹಂಗೆ ಆಕಿ ಮದುವೆ ಆಗಿ ಹೋದ್ಲು. ಸಣ್ಣಕಿ ಧಾರವಾಡಕ್ಕಿರ್ತಾಳ, ಆಕಿ ಅಕೌಂಟೆಂಟ್ ಅದಾಳ. ಒಟ್ಟು ಒಳ್ಳೆ ಶಿಕ್ಷಣ ಕೊಟ್ಟಿವಿ. ಅವ್ರದವ್ರು ಮಾಡ್ತಾರೆ, ಚಲೋ ಮನೆತನ ಅದಾವು. ಮಗಂದು ಕೂಡ ಮನೆ ಮದುವೆ ಮಾಡಿದ್ವಿ. ಅವನ ಹೆಂಡ್ತಿನೂ ಇಂಜಿನಿಯರ್ ಕಲ್ತಾಕಿದಾಳ. ಆಕಿಗೂ ಇಲ್ಲೇ ಸ್ಕೂಲ್ನಾಗ ಜಾಬ್ ಹೇಳೀವಿ. ಈಗ ನಾವು ಪಾಲಿಸ್ತೀವಿ ಎಲ್ಲ ಹಿರಿಯರು. ಈಗ ಹೋಳಿಗೊಬ್ಬೆ ಅಂತೇಳಿ ಕಳಿಸ್ತೀವಿ, ಹಿಂದೆ 7 ದಿನ ಮುಂದೆ 7 ದಿನ. ಒಟ್ಟು ನಾವು ಒಂದು ಸ್ವಲ್ಪ ಸಂಪ್ರದಾಯನೂ ಹೌದು. ಮತ್ತು ಹಿರಿಯರು ಏನು ಮಾಡ್ಯಾರ ಅದನ್ನು ಒಂದು ಸ್ವಲ್ಪ ಮಾಡ್ತೀವಿ. ಎಲ್ಲ ಪದ್ಧತಿ ಮನೆ ಪೂಜನ್ನು, ದೇವ್ರದನ್ನು, ನಮ್ಮ ಮನೆ ದೇವ್ರು ಇರ್ಬೋದು ದೇವ್ರೈತಿ. ಹಿಂಗಾಗಿ ಒಂದು ಸ್ವಲ್ಪ ಎಲ್ಲ ನಿಯಮ ನಿತ್ಯ ಭಾಳ ಮಾಡ್ತೀವಿ. ಅದ್ರ ಜೋಡಿ ಇದು ಕಲಿಕೆನೂ ಭಾಳ. ಹಂಗೆ ಇದು ಕ್ಲಾಸ್ ಮುಗಿಸಿದ್ವಿ. ಅದಾತು ಇದಾತು, ಅಲ್ಲಿ ಹೋದ್ವಿ, ಇಲ್ಲಿ ಭೇಟಿ ಆದ್ವಿ ಅಂಥೇಳಿ ಅಲ್ಲಿ ಅವ್ರನ್ನ ಭೇಟಿ ಆದ್ಮೇಲೆ ಜಾಯಿಂಟ್ಸ್ ಗ್ರೂಪ್ ಅಂತ ಹೋದೆ, ಅಲ್ಲಿ ಅದೇ. ಆಮೇಲೆ 3 ಸಾವಿರ ಮಠಕ್ಕೆ ಹೋದ್ವಿ. ಅಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷ ಅಂತ ಮಾಡ್ಯಾರ. ಅಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷರಿಗೆ ನೀವು 3 ಸಾವಿರ ಮಠದ ಮಹಿಳಾ ಜಿಲ್ಲಾಧ್ಯಕ್ಷರು. ಆಮ್ಯಾಗ ಸಿದ್ದಾರೂಢ ಮಠದ ಮೆಂಬರ್ ಹೌದು. ಬಟ್ ಎಲ್ಲ ಅಲ್ಲಿ ಆಸಕ್ತಿ ಅಂದ್ರೆ ಹೆಂಗೆ ಹೊರಗೆ ಹೋದ್ವಿ, 4 ಜನರ ಪರಿಚಯ ಆಯ್ತು. ಹಂಗೆ ಒಬ್ರಿಗೊಬ್ರು ಪರಿಚಯ ಆದ್ಮೇಲೆ ಎಲ್ಲರೂ ಗುರ್ತಿಸ್ತಾರೆ. ಇವತ್ತು ಮಹಿಳಾ ದಿನಾಚರಣೆ ಇದ್ದರೂ ಕೂಡ ಭಾಳ ಜನ ಈಗ ಅಲ್ಲಿ ಹೇಳ್ಯಾರ 10ನೇ ತಾರೀಕಿಗೆ ಒಂದು ಕಡೆ ಕರೆದಾರ. ನಮ್ದೇನು ಆಡು ಭಾಷೆನ ಅಂತ ಸುಪೀರಿಯರ್ ಅಲ್ಲಂದ್ರು ಕನ್ನಡದಾಗನ ನಮಗೆ ನೋಡ್ಕೊಂಡು ಹೇಳೋದು ರೂಢಿ ಇಲ್ಲ. ಹಿಂಗೆ ಓನಾಗೆ ಮಾತಾಡೋದು, ಎಲ್ಲರೂ ಖುಷಿ ಪಡ್ತಾರೆ. ಸುಪೀರಿಯರ್ ಅಲ್ಲ ಅಂದರೂ ಕೂಡ ನಮ್ಮ ಆಡು ಭಾಷೆ ಭಾಳ ಹಿಡಿಸ್ತೈತೆ ಅವ್ರಿಗೆ. ನಮ್ಮ ಅನುಭವ ಗಟ್ಟಿತನ ಇದೆ. ಆಮ್ಯಾಗ ನಾವು ಭಾಳ ಸ್ಟ್ರಿಕ್ ಇದ್ದು ಹಿಂಗೆ ಹೊರ ಬಂದೀವಿ ಅಂತ ಭಾಳ ಜನ ಖುಷಿ ಪಡ್ತಾರೆ. 20 ವರ್ಷ ಒಳಗಿದ್ದು ಹೆಂಗೆ ಮಾಡಕತ್ತಿಯಲ್ಲ ಅಂತ. ನಾ ಮಹಿಳಾ ಇಲಾಖೆ ಹೋಗಿ ಅಲ್ಲಿ ಅಡ್ಡಾಡಿ ಅಲ್ಲಿಂದ ಗೌರ್ಮೆಂಟ್ ಕ್ಲಾಸ್ ಮಾಡಿದೆ ಹೊಲಿಗಿದು. ಅಂದ್ರೆ ಬಡ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅನ್ನೋದೊಂದು ಉದ್ದೇಶ ಎಲ್ಲಾರ್ಗಿ. ಆಮ್ಯಾಗ ಇಷ್ಟು ಒಳಗಡೆ ಇದ್ದು ಹೊರಗೆ ಬಂದು ಇಷ್ಟೆಲ್ಲ ಈ ನಾವೊಂದು ಸಮಾಜ ಸೇವೆನೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಅದು ನೀವು ಯಾವ ಕಾರಣಕ್ಕೆ ಸಮಾಜ ಸೇವೆ? ನನಗೆ ನಾವ ಬಂದಿದ್ದಿಲ್ಲ, ನಮ್ಮಂಗೆ ಯಾರಿಗೆ ಆಗಬಾರ್ದು, ಎಲ್ಲರೂ ನೋಡ್ಲಿ ಜಗತ್ತು, ಎಲ್ಲರಿಗೂ ಗೊತ್ತಾಗಲಿ. ಇದು 2 ರೀತಿ ಐತಿ, ಕಲ್ಕೊಳ್ಳೋದು ಐತಿ, ಆಮ್ಯಾಗ ಅದರದಿಂದ ಉದ್ಯೋಗ ಮಾಡಿದ್ರೆ ದುಡಿಮೆನೂ ಐತಿ. ಹೌದು, ನಾವು ಮನ್ಯಾಗ ಕುಂತ್ಕೊಂಡು ದುಡಿಯುವಂಥದ್ದು ಅಲ್ಲ. ಹೊಲಿಗೆ ಹೆಣಿಕೆ ಅಂದ್ರೆ 4 ಮಂದಿ ಬತ್ತಲ್ಲಿ ಹೋಗಿ ಬರೇ ಮೋಜು ಮಸ್ತು ಅಲ್ಲ. 4 ಜನರು ಒಳ್ಳೇದು ಕಲಿಬೋದು ಮತ್ತು ದುಡಿಮೆನೂ ಕೂಡ. ಎಲ್ಲಿ ಅಷ್ಟು ಮಂದಿ ಇರ್ತೀವಲ್ಲ, ಈಗ ಒಂದು ನಮ್ಮದು ಬರ್ತೈತಪ್ಪ ಅಂದ್ರೆ ನಾವೆಲ್ಲರಿಗೂ ಹಿಂಗೆ ನಾವು ಮಾಡ್ತೀವಿ ಅಂದ್ರೆ ಅದನ್ನು ತೊಗೊಂಡು ಅದು ಕೂಡ ನಮ್ಮ ದುಡಿಮೆನ. ನಾವು ಖಾಲಿ ಅಂತೂ
ಖಾಲಿ ಎಲ್ಲ ಇದ್ದವ್ರು ಹೋಗ್ಬೋದು, ಅದು ದುಡಿಬೇಕು ಅನ್ನೋದಕ್ಕೂ ಐತಿ. ಇದು ಸಮಾಜ ಸೇವೆ ಅಂದ್ರೆ ಬರೀ ಸೇವೆ. ಹೌದು. ಈಗ ಎಲ್ಲ ಮುಗಿದವ್ರು ಏನು ಮಾಡ್ತಾರ, ಎಲ್ಲೆಲ್ಲಿ ಆಶ್ರಮ ಅದಾವ ಅಲ್ಲಿ ಇಲ್ಲಿ ಕೊಡೋನು ಹಂಗನು ಹೊಕ್ಕಾರ. ಹೌದು ಭಾಳ ಜನ ಕೂಡ್ದೆಲ್ಲೇ ಒಬ್ರಿಗೊಬ್ರನ್ನ ಇದನ್ನ ಮಾಡ್ತೀನಿ ಅಂದು ಹೌದು ಒಂದು ಒಬ್ರಿಗೊಬ್ರು ಮನ್ಯಾಗ ಮಾಡಿದ ರೊಟ್ಟೆ ಇರ್ಬೋದು, ಚಟ್ನಿ ಪುಡಿನೇ ಇರ್ಬೋದು, ಒಂದು ಉಪ್ಪಿನಕಾಯಿನೇ ಇರ್ಬೋದು, ಅಥವಾ ಹೆಣಿಕೆ ಇರ್ಬೋದು, ಹೊಲಿಗೆ ಬ್ಯಾಗು ಹೆಣಿಕೆ. ಪರ್ಸ್ ಮಾರೋದಿರ್ಬೋದು, ಹೌದು. ವರ್ಕ್ ಹಾಕೋದಿರ್ಬೋದು, ಕರ್ನಾಟಕ ಸುತ್ತಿ ಹಾಕಿವಿ ಸೀರೆಗೆ ಹ್ಮ್. ಅದೇ ಇರ್ಬೋದು. ಅದು ಒಬ್ರಿಗೊಬ್ರು ಪರಿಚಯ ಆಗಿ ನಾವು ಉದ್ಯೋಗನೂ ಆಗತ್ತದ, ಹೌದು ಹೌದು 4 ಜನರ ಖಂಡಿತ. ಪರಿಚಯನೂ ಆಗತ್ತೆ ಅನ್ನೋದು ನನ್ನ ಉದ್ದೇಶ. ಹೌದು ಆಮೇಲೆ ಸ್ವಲ್ಪ ಆದಷ್ಟು ಎಲ್ಲ ಬಡವ್ರಿಗೆ ಎಲ್ಲರಿಗೂ ಹೆಲ್ಪ್. ಈಗ ಎಲ್ಲೇ ಒಂದು ಅಂಗಡಿ ತಕೊಂಡು ಕುಂದ್ರಕ್ಕೆ ಎಲ್ಲರಿಗೂ ಆಗಲ್ಲ. ಹೌದು ಅದನ್ನು ಕೊಟ್ಟು ಈಗಿನ ಕಾಲದಾಗ ಮಾಡಿ ಮತ್ತು ಅದನ್ನೂ ನಡೆಸೋದಾಗಲ್ಲ. ಹ್ಮ್. ಈಗ ನಾವು ಸ್ವಂತ ಮಾಡಿದ್ದಿದ್ದು ಒಂದು ಹಪ್ಪಳ ಉಪ್ಪಿನಕಾಯಿನೇ ಹೇಳ್ರಿ ಚಟ್ನಿ ನಾವು ಸ್ವಂತ ಮಾಡಿದ್ರಾಗ ಏನೂ ಬಾಡಿಗೆ ಇಲ್ದಾಗ ದುಡ್ದಂದ್ರೆ ಸ್ವಲ್ಪ ಕಡಿಮೆಗೂ ಹೋಗ್ಬೋದು. ಹೌದು ಆಮ್ಯಾಗ ಆಹಾರ ಚೊಕ್ಕ ಇರ್ತೈತಿ, ಹೌದು. ಮಿಶ್ರ ಇರಂಗಿಲ್ಲ, ಹ್ಮ್. ಎಲ್ಲ ಇದ್ರಾಗ ಮಾಡಿರ್ತಾರೆ. ಹೌದು. ಒಳ್ಳೆ ಆಹಾರ ಒಳ್ಳೆ ಇದ್ರಲಿಂದ ಮಾಡಿರ್ತಾರೆ, ಅದು ಒಂದು. ಹ್ಮ್. ಆಮೇಲೆ 4 ಜನರ ಪರಿಚಯ ಎಲ್ಲ ದೊಡ್ಡ ಲೆವೆಲ್ಲು ಸಣ್ಣ ಲೆವೆಲ್ ಎಲ್ಲರಿಗೂ ಎಲ್ಲರೂ ಬೇಕಾ. ಬರೇ ಮಿನಿಸ್ಟರ ಬೇಕಾಗೋದಿಲ್ಲ, ಬರೇ ದೊಡ್ಡ ಆಫೀಸರು ಬೇಕಾಗಿಲ್ಲ. ಹೌದು. ಎಲ್ಲರೂ ಇದ್ದಾಗ ಒಂದು ನಡಿತೈತಿ. ಈಗ ನಾವು ಭಾಷಣ ಮಾಡ್ತೀವಿ ಅಂದ್ರೆ ಅದನ್ನು ಕೇಳುವವರು ಇರ್ಬೇಕು. ಹೌದು ಆಮ್ಯಾಗ ಹೊರಗೆ ಹೋದ್ಮ್ಯಾಗ ಹಿಂಗೆ ಕಲ್ಕೊಂತೀವಿ, ಆಮ್ಯಾಗ ದುಡಿತೀವಿ, ಆಮ್ಯಾಗ ಒಳ್ಳೆ ನಮ್ಮ ಹತ್ರ ಕಲಿಯೋದು ಇರ್ತೈತಿ. ಹೌದು. ನಮಗೆಲ್ಲ ಗೊತ್ತಿಲ್ಲಾರ್ದು ಕಲ್ಕೊಬೋದು. ಹ್ಮ್. ಈಗ ಮತ್ತೊಬ್ರಿಗೆ ಹೇಳುವಷ್ಟು ನಾನಂತೂ ಕಲ್ಕೊಂಡೀನಿ. ಹೌದು. ನನಗೆ ಭಾಳ ಸಮಾಜ ಸೇವೆಯಿಂದ ಭಾಳ ಖುಷಿ ಕೊಡ್ತು, ಸಂತು. ಬಹಳಷ್ಟು ನಿಮಗೆ ಪ್ರಶಸ್ತಿಗಳು ಬಂದಿದೆ ಬಂದು ಅಂತ ಭಾಳ ಕೇಳಿದ್ದೀನಿ. ಬಂದವ್ರಿ. ಯಾವ್ಯಾವ ಪ್ರಶಸ್ತಿಗಳು ನಿಮಗೆ ನಮ್ಮದು ಬಂದಿದೆ? ಕಿತ್ತೂರು ಚೆನ್ನಮ್ಮಂದು ಕೊಟ್ಟರು, 3000 ಮಟ್ಟದಾಗ ಕೊಟ್ಟಾರ. ಹಾ. ಆಮ್ಯಾಗ ಇದೇನು ಕನ್ನಡಾಂಬೆ ಶ್ರೀಶಕ್ತಿ ಗುಂಪಂದೆ ಗೌರ್ಮೆಂಟದ್ದು ಮಾಡಿವಿ ಮಹಿಳಾ ಇಲಾಖೆ. ಹಾ, ನಿಮ್ಮದೇ ಅವರು ಆದಂತ ಗುಂಪು ಮಾಡಿದ್ರಿ ಮಾಡಿದ್ವಿ. ಕನ್ನಡಾಂಬೆ. ಒಂದು 10 ಜನ ಮಾಡಿದ್ವಿ, 15 ಜನ ಅದೀವಿ ಈಗ. ಹ್ಮ್. ನಮ್ದು 25 ಲಕ್ಷ ಟರ್ನರು ಐತಿ. ಓ, 2007 ಮಾಡಿದ್ವಿ. 8ರಾಗ ಎಕ್ಸಿಬಿಷನ್ ಅದು ಇದ್ದು ಮೊದ್ಲು ಬೆಂಗಳೂರು ಎಕ್ಸಿಬಿಷನ್ ಹೋದ್ವಿ. ಹೌದು. ಮತ್ತು ನಾವು ಕನ್ನಡ ಬಿಟ್ಟು ಏನೂ ಇಲ್ಲ, ಆದರೂ ಕೂಡ ಎಲ್ಲ ಹೋಗಿ ಮಾಡಿ ನಮ್ಮ ಕನ್ನಡಕ ಆಮ್ಯಾಗ ಶಕ್ತಿನೇ ಇದೆ. ಕನ್ನಡ ಆಸಕ್ತಿ. ಆಮ್ಯಾಗ ಇದ್ರಲಿಂದ ಏನು ಮಾಡಿದೆ, ಒಂದಿಬ್ಬರು ಮೂವರಿಗೆ ಕೆಲಸ ಅಂದ್ರೆ ಸಬ್ಸಿಡಿ ಕೊಡ್ತಿದ್ರು ಅವಾಗ ಮಹಿಳಾ ಇಲಾಖೆಯಿಂದ. ಹೌದು, ಹೌದು. 50,000 ಒಬ್ಬೊಬ್ರಿಗೆ ಕೊಡೋದು. ಅವರು ಹೌದು. 7,500 ಕಡಿಮೆ, 1,00,000ಕ್ಕೆ 25,000 ಕಟ್ಟೋದಿರಂಗಿಲ್ಲ. ಹೌದು. ಅದನ್ನು ಒಬ್ಬರಿಗೆ ಕೊಟ್ರೆ ಭಾಳ ಆಗತ್ತಂತ ಇಬ್ಬರಿಗೆ ಕೊಟ್ಟು ಅಂಗಡಿ ತೆಗಿಸಿ ಅವ್ರು ಅದರಲಿಂದ ದುಡಿದ್ರು. ಹಾ. ಅದಕ್ಕೆ ಕಡಿಮೆ So, ಆತಲ್ಲ, ಅವ್ರಿಗೆ ಸಾಲ ಎಲ್ಲ ತರೋದಕ್ಕೆ ಸಾಲ ನೀವು ಸಹಾಯ ಹಾಂ ಮಾಡಿದ್ರಿ. ಸಹಾಯ ಮಾಡೋದು. ಅದೇ ಮತ್ತು ಅವರು 2%, ಹೊರಗೆಲ್ಲ 4-5 ಇರ್ತೈತಿ. ಹ್ಮ್. ಇದು ಸಂಘದಾಗ ತಿಂಗಳ ಕಟ್ಟೋದು, ಹಾ. ವಾರ ಅಲ್ಲ ಏನಲ್ಲ, ತಿಂಗಳಿಗೊಮ್ಮೆ ಕಟ್ಟೋದು. ಅದ್ರಾಗ ನಾ ದುಡಿದು ಉಳಿಸಿ ಕಟ್ಟೋರು ಹ್ಮ್. ಖುಷಿ. ಅವರು ಭಾಳ ಜನ ನೆನೆಸ್ತಾರೆ ಈ ಸಂಘದಿಂದ ಹಿಂಗಾದ್ವಿ ಅಂತ. ಅಂದ್ರೆ ನಮ್ಮಿಂದ ಹೆಲ್ಪು ಆಯ್ತು, ನಮ್ಮ ದುಡಿಮೆನೂ ಇತ್ತು. ಹಂಗೆ ಮಾಡಿ ನಿಮ್ಮ ಕನ್ನಡಾಂಬೆ ಸಂಘ ಇನ್ನೂ ಇದೆ. ಐತಿ 2007 ಐತಿ. ಅದು 2015ರಾಗ ನಮ್ಮದು ಕರ್ನಾಟಕ ಫಸ್ಟ್ ಸಂಘ ಅಂತೇಳಿ ಬ್ಯಾಂಕ್ನವರು 90ನೇ ವರ್ಷದ್ದು ಇದನ್ನು ಮಾಡಿದ್ರು. ಅವರು ಸೆಲೆಬ್ರೇಷನ್ ಮಾಡಿದಾಗ ಹ್ಮ್. ನಮಗೆ ಬೆಸ್ಟ್ ಸಂಘ ಅವಾರ್ಡ್ ಕೊಟ್ಟರು, ಬೆಸ್ಟ್ ಪ್ರತಿನಿಧಿ ಅಂತ ಅವಾರ್ಡ್ ಕೊಟ್ಟರು. ಹ್ಮ್. ಫಸ್ಟು ಸೆಕೆಂಡು ಪ್ರತಿನಿಧಿ ಹೋದ್ವಿ. ಇಬ್ಬರಿಗೂ ಕೂಡ ನನಗೆ ಫಸ್ಟ್ ಪ್ರತಿನಿಧಿ ಅಂತ ಅವಾರ್ಡ್ ಕೊಟ್ಟರು. ಸಂಘ ಫಸ್ಟ್ ಸಂಘ ಅಂತ ಕೊಟ್ಟರು. ಯಾಕಂದ್ರೆ ನಮ್ಮ ವ್ಯವಹಾರ ಸುದ್ದಿ ಇರ್ಬೇಕು. ಈಗ ಲೋನ್ ತೊಗೊಂಡದ್ದು ಪ್ರತಿ ತಿಂಗಳ ಯಾರೋ ಒಬ್ರು ಕಟ್ಟಿಲ್ಲ ಅಂದರೂ ಕೂಡ ನಾನು ಸ್ವತಃ ಹೋಗಿ ಅದನ್ನು ಆ ತಿಂಗಳು ಕಟ್ಟಬೇಕು. ಭಾರಿ ಮೇಂಟೈನ್ ಮಾಡಿರಿ ನೀವು ಅಂಥೇಳಿ ಫಸ್ಟ್ ಕೊಟ್ಟದ್ದು 2 ಲಕ್ಷ ಕೊಟ್ಟರು, 5 ಲಕ್ಷ ನಮ್ಮ ಕೊಟ್ಟರು. ಮಹಿಳಾ ಸಂಘ ಮಹಿಳೆಯರಿಂದ ಇದಕ್ಕಿಂತ ಹೆಚ್ಚಿನ ಸಾಧನೆ ಬೇಕಾ ನಮ್ಮ ಇದಕ್ಕೆ? ಹಾಂ, ಅದು 2 ಲಕ್ಷ ಕೊಟ್ಟರು. ಆಮ್ಯಾಗ ಈಗ 10 ಲಕ್ಷ ಕೊಟ್ಟಾರ ಮೊನ್ನೆ. ಹ್ಮ್. 5 ಲಕ್ಷ ಕೊಟ್ಟರು. ಮತ್ತು ಅವ್ರು ಏನಂತಾರೆ, ಎಷ್ಟು ಬೇಕು ತಗೋರಿ ಅಂತಾರೆ. ಹ್ಮ್. ಇದು ಕರೋನಾ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಹೆದರಿ 10 ಲಕ್ಷ ತೊಗೊಂಡಿವಿ. 10 ಲಕ್ಷ ಅಂದರೂ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀವಿ, ಕೊಡ್ತೀವಿ. ಆಮ್ಯಾಗ ಈಗ ಹೊರಗೆ ಬಂದಾಗೆಲ್ಲ ಹೆಂಗಾಗೈತೆ ಅಂದ್ರೆ ಬಿಸಿ ಗ್ರೂಪ್ ಅಂತ ಮಾಡ್ಕೊಂಡಿವಿ. ಒಟ್ಟು ಮಹಿಳೆಯರಿಗೆ ಬಡವರಿಗೆ ಹೆಲ್ಪ್ ಆಗುವಂಥದ್ದು. ದೊಡ್ಡದು 5,000 ಹಾಕಿ 10,000 ಹಾಕಿ ಮಾಡಿದ್ದಲ್ಲ, ದುಡಿದ್ರಾಗ 2,000 ಹೆಚ್ಚಿಟ್ಟು. ಆಮ್ಯಾಗ ಇದು ನಮ್ಮ ಸಂಘದವರು ಏನು ಮಾಡ್ಯಾರ, ಬಿಸಿ ತೊಗೊಂಡು ಏನು ಮಾಡೋದು ತಡಿ ಅಂತೇಳಿ ಬಂಗಾರದ ಅಂಗಡಿ ಕಟ್ತೀವಿ. ಹುಲಿಯರ ಅಂಗಡಿಗೆ 2,000 ಒಮ್ಮಕ್ಳೆ ತೊಗೊಳಕ್ಕಾಗಲ್ಲ ಅವ್ರಿಗೆ, ಇದು ತುಟ್ಟಿ ಕಾಲದಾಗ. ನಾವು 18 ತಿಂಗಳು ಕಟ್ತೀವಿ, ಅವ್ರು 2 ತಿಂಗಳು ಕಟ್ತಾರೆ. 4,000 ಅವ್ರು ಹಾಕ್ತಾರೆ. ಅದು 40,000 ಕಡೆಗೆ ಅವ್ರಿಗೆ ಮದ್ವೆ ಮಾಡಕ್ಕೆ ಮಕ್ಳಿಗೆ ಒಂದು ಜೊತೆ ತಾಳ್ಯಾರೋ ಬರ್ತೈತಿ ಅನ್ನೋ ಒಂದಿದು. ಉಂಗುರ ತೊಗೊಂಡ್ರು, ತಾಳಿ ತೊಗೊಂಡ್ರು, ಮಕ್ಳಿಗೇನು ಕಿವ್ಯಾಗ ತೊಗೊತಾರ, ಒಮ್ಮೆ ತೊಗೊಳಕ್ಕಾಗಂಗಿಲ್ಲ. ಹಿಂಗಾಗಿ ಒಂದು ಬಡವ್ರಿಗೆ ಹೆಲ್ಪ್ ಆಗಲಿ, ಬಡವ್ರಿಗೆ ಇರಲಿ ಅನ್ನೋದು ನನ್ನ ಉದ್ದೇಶ. ಹೆಣ್ಣು ಮಕ್ಕಳ ಜಾಣತನ ಇರೋದೇ ಇಲ್ಲಿ.
ಹಾಂ ಯಾಕಂದ್ರೆ ಮನೆಯಲ್ಲಿ ಸಂಪಾದನೆ ಎಷ್ಟಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಅದನ್ನ ಕೈ ಹಿಡಿತದೊಳಗೆ ಎಷ್ಟು ಖರ್ಚು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಉಳಿಸ್ತಾರೆ ಹೇಗೆ ಬೆಳೆಸ್ತಾರೆ ಅನ್ನೋದೇ ಹೆಣ್ಮಕ್ಳ ಹಾಂ ಜಾಣ್ತಾನೆ ಇರೋದು. ಹೌದು ಅದು ಮೆಚ್ಚಬೇಕಾದದ್ದು ಹೌದು, ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಮೆಚ್ಚಬೇಕಾಗಿದೆ. ಈಗ ಅಂತಾರೆ ಒಡವೆ ವಸ್ತ್ರ ಅಂದ್ಬಿಟ್ರೆ ಹೆಣ್ಮಕ್ಳಿಗೆ ಆಸೆ ಜಾಸ್ತಿ ಎಲ್ಲಿದ್ರು ಆದ್ರೆ ಒಂದು ಪ್ರಸಂಗ ಬಂದಾಗ ಅದನ್ನ ಕೈ ಹಿಡಿತು ಮಾಡಿಕೊಂಡು ಅದನ್ನ ಮಕ್ಕಳಿಗೆ ಮಾಡಬೇಕು ಅಥವಾ ಗಂಡನಿಗೆ ಸಹಾಯ ಮಾಡಬೇಕು ಅಂತೇಳಿ ಕೈಯಲ್ಲಿ ಮುಚ್ಚಿಟ್ಕೊಂಡು ಕೂಡ್ಸಿಡೋದನ್ನೇ ಹೆಣ್ಮಕ್ಳು. ಹೌದೌದು ಅದು ಆಮ್ಯಾಗ ಅಪ್ಪತ್ ಕಾಲದಾಗ ಆಗೋದ ಬಂಗಾರ ಪ್ರಸಂಗ ಬಂಗಾರ ಹಂಗೆ ಆಗುತ್ತೆ. ಬಂತಂದ್ರ ಅದು ಬಂಗಾರ ಕೂಡ್ಸಿಟ್ಟದ್ದು. ಇದು ರೆಡಿಮೇಡ ಬಂಗಾರ ಏನು ನೀವು ಒಂದ ಗುಂಜಿ ತಗೋ ಅದು ಹಾ. ಹೆಲ್ಪ್ ಆಕೈತಿ. ಖಂಡಿತ. ಹಿಂಗಾಗಿ ಮಹಿಳೆಯರಿಗೆ ಅದು ಭಾಳ. ಆಮೇಲೆ ಇನ್ನೊಂದು ಏನಂದ್ರೆ ಹೆಚ್ಚಾಗಿ ಮಹಿಳೆ ಎಂಥ ಶ್ರೀಮಂತರಿದ್ರು ಆದಷ್ಟು ಹ್ಮ್ ದುಡಿಮೆ ಮಾಡಬೇಕು ಹೌದು ಹೌದು. ಮಹಿಳೆಯರು ಯಾವಾಗಲೂ. ಹಾ. ಸ್ವಂತ ಅನ್ನೋದು ಇರ್ಬೇಕು. ಅಂದ್ರೆ ಹ್ಮ್ ಎಷ್ಟು ಚಲೋ ಮಾಡ್ತಾರಂದ್ರು ನಂಬದ್ ನಾವು ದುಡಿಯೋಂಗೆ ಇರ್ಬೇಕು. ಹೌದು. ನಮ್ಮ ಖರ್ಚಿಗೆ ಈಗ ಸಮಾಜ ಸೇವೆ ಅಂತ ಹೋಕ್ಕಿವಿ ಅಲ್ಲಿ ಹೋದಲ್ಲಿನೂ ಕೂಡ. ಮತ್ತು ನಾನು ನಿಮಗೆ ಗೊತ್ತಿದ್ದಂಗೆ ಮಕ್ಕಳಿಗಾಗಿ ಪೌರಪ್ರಜ್ಞೆ ಅಂತ ಒಂದು ಹೋದ್ವಿ, ಗೌರವಧನ ಕೊಡೋರು, ಹ್ಮ್ ಅದನ್ನು ಕೂಡ ಇದನ್ನು ಮಾಡಿದ್ವಿ. ಹಿಂಗಾಗಿ ಒಬ್ರಿಗೊಬ್ರು ಪರಿಚಯ ಆಗಿ ಭಾಳ ಸಂಘದಾಗೂ ಮೆಂಬರ್ ಅದೀನಿ. ಧಾರವಾಡ ವಿದ್ಯಾವರ್ಧಕ ಸಂಘಕ್ಕೆ ಅದೀನಿ, ಕನ್ನಡ ಸಾಹಿತ್ಯಕ್ಕೆ ಅದೀನಿ, ಮತ್ತು 3000 ಮಠ, ಸಿದ್ಧಾರೂಢ ಮಠ, ಮಹಿಳಾ ಮಂಡಲ, ಲಲಿತಾ ಮಹಿಳಾ ಮಂಡಲ, ಅಕ್ಕನ ಬಳಗ, ಭಾಳ ಕಡೆ ಎಲ್ಲ ಕಡೆ ಇದ್ದು ಇದನ್ನು ಮಾಡಿಕೊಂಡು ಮತ್ತೀಗೊಂದು ಇನ್ನೊಂದು ಉದ್ಯೋಗ ಮಹಿಳೆಯರಿಗಾಗಿ ಬೇಕಾದಂಥ ಅರ್ಚನಾ ಅಂತೇಳಿ ಹಾಸನದಿಂದ ಬರ್ತಾರೆ. ಅದು ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದನ್ನು ಪೇನ್ ಕಿಲ್ಲರ್ ಇರ್ಬೋದು, ಡೇ ಕ್ರೀಮು, ಈಗ ಹೋಗಿ ಬ್ಯೂಟಿ ಪಾರ್ಲರ್ಗೆ ಅಷ್ಟು ಹಾಕೋ ಬದ್ಲಿ ಇದನ್ನು ನಾವ ಮನ್ಯಾಗ ಮಾಡ್ಬೇಕನ್ನುವಂಥದ್ದು ಒಂದು ನೆಕ್ಸ್ಟ್ ಅಂತೇಳಿ ಎಲ್ಲದ್ರ ಮಧ್ಯದಲ್ಲಿಯೂ ನಾನು ಇನ್ನೊಂದು ಕೇಳಿದೆ. ಸ್ಕೂಲಿಗೆ ಹೋಗಿ ಪೌರ ಪ್ರಜ್ಞೆಗಾಗಿ ಮಕ್ಕಳ ತಿಳುವಳಿಕೆಗೋಸ್ಕರ ಕ್ಲಾಸಸ್ ಎಲ್ಲ ನೀವು ಮಾಡ್ತಿದ್ರಿ ಅಂತ. ಹೌದು ಮಾಡ್ತಿದ್ವಿ. ಅದು ಕರೋನಾ ಟೈಮ್ನಾಗ ನಿಂತೈತಿ. ಅದು ಭಾಳ ಖುಷಿ ಕೊಡ್ತು. ಅಲ್ಲಿಂದನೂ ಅಷ್ಟು ಕಲ್ತೀವಿ. ಅಲ್ಲಿ ಫ್ರೆಂಡ್ಸು ನಾವು ಕಲ್ತದ್ದು 10th ಇದ್ದರೂ ಕೂಡ ಅವ್ರ ಏಜ್ ಲಿಮಿಟ್ ಇಲ್ಲ. ನಾವು ಈಗೂ ಕೂಡ ನಂದು 58ನೇ ಇಸ್ವಿ ಹುಟ್ಟಿದ್ದು ಆದರೂ 60ನೇ ಇಸ್ವಿ ಹಿಡ್ದಾರ ಅವರು ಆವಾಗ. ಈಗೂ ಏನಾರ ಹೊಸದು ಕಲಿದೈತಂದ್ರೆ ಕಲಿತೀವಿ ನಾವು. ನಮ್ಗೆ ಅದೊಂದು ಈ ಮಹಿಳಾ ದಿನಾಚರಣೆ ಒಳಗೆ ಹೇಳ್ಬೇಕಾದದ್ದು ಇವತ್ತು ವಿಶೇಷ ಅಂದ್ರೆ ಇವತ್ತು ಕೂಡ ಏನಾರು ಕಲಿದೈತಂದ್ರೆ ನಾ ಎಲ್ಲ ಬಿಟ್ಟು ಕಲಿತೀನಿ. ನನಗೆ ಅದೊಂದು ಆಸೆ ಎಲ್ಲ ಕಲಿಬೇಕನ್ನೋದು. 58ನೇ ಇಸ್ವಿ ಅಂದ್ರೆ ಅಂದಾಜು ಒಂದು 70 ನಿಮಗೀಗ? ಇನ್ನು 70 ಆಗಿಲ್ಲ, 68. 68 ವರ್ಷ. ನೋಡ್ರಿ ಸ್ನೇಹಿತರೆ, ಈಗ ಈ ವಯಸ್ಸಿನಲ್ಲಿಯೂ ನಾನು ಇನ್ನೂ ಕಲಿಬೇಕು, ನಾನು ಕಲಿತೀನಿ ಅನ್ನೋ ಉತ್ಸಾಹ ಇರತಕ್ಕಂಥ ಹೆಣ್ಮಗಳು ನಮ್ಗೆ ಎಷ್ಟು ಪ್ರೋತ್ಸಾಹದಾಯಕ ಆಗ್ತಾರಂದ್ರೆ ಈಗಿನ ಮಕ್ಕಳಿಗೆ ಈ ವಯಸ್ಸಿನಲ್ಲಿ ಕಲಿಬೇಕು. ಆ ಕಲಿಯೋದಕ್ಕೆ ವಯಸ್ಸಿನ ಇದನ್ನಿಲ್ಲ, ಬಾಧ್ಯತೆ ಇಲ್ಲ. ನಾನು ಯಾವ ವಯಸ್ಸಿಗಾದರೂ ನಾನು ಕಲಿತೀನಿ, ಇನ್ನೊಬ್ರಿಗೆ ನಾನು ಕಲಿಸ್ತೀನಿ, ಜೊತೆಗೆ ನಾನು ಬೆಳಿತೀನಿ, ಇನ್ನೊಬ್ರನ್ನೂ ಬೆಳೆಸ್ತೀನಿ ಅಂತಕ್ಕಂಥ ಇಂಥ ಒಬ್ಬರು ಮಹಿಳೆಯನ್ನ ನನ್ನ ಇವತ್ತು ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡು ಬಂದಿದ್ದಕ್ಕೆ ತುಂಬ ಖುಷಿ ಅನಿಸುತ್ತೆ. ನೀವು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಇದು ಖುಷಿ ಕೊಡ್ತು. ಆಮ್ಯಾಗ ನಾವು ಇದನ್ನ ಮಾಡಿ ತಗೊಳಕಿನ ನಮ್ಮನ್ನ 4 ಜನರು ಕೂಡಿ ಗುರ್ತಿಸಿ ಪ್ರೋತ್ಸಾಹ ಮಾಡ್ತಾರೆ, ಅದು ಭಾಳ ಖುಷಿ ತಂದು ಕೊಟ್ಟೈತಿ. ಈಗ ಒಂದು ಎಕ್ಸಾಂಪಲ್ ಜಾಯಿಂಟ್ಸ್ ಗ್ರೂಪ್ ಅಂತೇಳಿ ಹುಬ್ಬಳ್ಳಿಯಾಗ ಇದು ನಮ್ಮ ಇಂಡಿಯಾದಾಗ ಹುಟ್ಟೈತಿ, ಬಾಂಬೆಗೆ ಹೋಗೈತಿ. ಅಲ್ಲಿ ಮೆಂಬರ್ ಅಂತ ಹೋಗಿದ್ದೆ, ಮತ್ತು ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಮಾಡಿದ್ರು. ಹೋದ ವರ್ಷ ಅಧ್ಯಕ್ಷ ಅಂತ ಆದೆ. ಅಲ್ಲಿ ಏನು ಮಾಡಿದ್ರು, ಬಾಂಬೆದಿಂದ ಬೆಳಗಾವದಿಂದ ಹಿಂಗೆಲ್ಲ ಬರ್ತಾರೆ. ಅವ್ರು ನೋಡಿದ್ರು ನಮ್ಮ ವರ್ಕ್. ನಮ್ದು ಹೆಂಗಂದ್ರೆ ಬಡವರು, ಅನಾಥ ಮಕ್ಕಳು ಅಥವಾ ಏನು ಇಲ್ದವ್ರಿಗೆ ಹೋಗಿ ನಮ್ಮ ಸ್ವಂತ ದುಡ್ಡು ಹಾಕಿನೂ ಪರಿಸರ ಬೆಳೆಸೋದಕ್ಕೆ, ಪರಿಸರನೂ ಇರ್ಬೇಕು, ನಮಗೆ ಗಿಡ ಎಲ್ಲ ಇರಬೇಕು, ಅದನ್ನೆಲ್ಲ ಮಾಡಿ ಪ್ರಾಜೆಕ್ಟ್ ನೋಡಿ ನಾವು ಹೇಳಿ ಪ್ರಶಸ್ತಿ ತೊಗೊಳಂಗಿಲ್ಲ. ಅವರು ಅದನ್ನು ನೋಡಿ ಭಾಳ ಖುಷಿಯಾಗಿ ಕರೆ ಒಂದು ಸಾದಾ ಪೋಸ್ಟ್ ಕೊಡ್ಬೋದಿತ್ತು ನಾ ಅಧ್ಯಕ್ಷ ಮುಗಿದ ಮ್ಯಾಗ. ಅವ್ರು ಏನು ಮಾಡಿಬಿಟ್ರು, ಇನ್ನೂ ನಮ್ಮ ಗೂಡಿರೋರು ಹಿಂದಿದ್ರು ಕೂಡ ನಂಗೆ ಬೇಡ ನಾನು ಕರೆ ಇಂಗ್ಲೀಷು ಬರೋಂಗಿಲ್ಲ ಅಂದೆ. ಆದರೂ ನಾನು ಏನೂ ಕೇಳಿಲ್ಲ. ಅವರು ಫೋರಿನ್ ಡೈರೆಕ್ಟ್ರ್ ಅಂತ ಮಾಡಿಬಿಟ್ಟಾರೆ ಈಗ. ಅದು ಒಂದು ಜವಾಬ್ದಾರಿ, ಖುಷಿ. ಅದಕ್ಕೆ ಅಂತಾರೆ ಇಲ್ಲ. ಆಮ್ಯಾಗ ಅದು ಆದ್ಬಿಟ್ಲೆ ಏನಾಗೈತಿ, ಇನ್ನೊಂದು ಗ್ರೂಪ್ ಮಾಡೋದು ಬಂತು ನಂದು. ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಜನರು ಪರಿಚಯ ಆಗ್ಬಿಟ್ಟೈತಿ. ಎಲ್ಲರೂ ನಾನೀ ಅಂದಾರ. ಆದರೂ ಅದಕ್ಕೆ ಹೊಂದ್ಕೊಳ್ಳೋರು, ಅಡ್ಜಸ್ಟ್ ಆಗೋರ್ನಂತ ಮಾಡಬೇಕು. ಈಗ ಇನ್ನೊಂದು ಹೊಸ ಗ್ರೂಪ್ ಕಟ್ಟಿ ಕೊಡಾತೀನಿ ಅವ್ರಿಗೆ, ಅದು ಒಂದು ಖುಷಿ. ಅದು ಈಗ ಇದೇ ತಿಂಗಳ ಐತಿ, ಮುಂದಿನ ವಾರ. ಅದಕ್ಕೆ ನಾವಾಲಿ ತಗೊಳ್ಬಾರ್ದೇನು, ಅದು ನಮ್ಮನ್ನು ಗುರ್ತಿಸಿ ಬರಬೇಕು. ನಮ್ಗೆ ಇನ್ನೂ ಒಂದು ಬಂದಿತ್ತು ಅವಾಗ, ಬೆಸ್ಟ್ ಲೇಡಿ ಅಂತ ಒಂದು ಕೊಟ್ಟರು ಬೆಂಗಳೂರಾಗ. ಅಂದರೆ ಎಲ್ಲರಿಗೂ ಹೆಲ್ಪ್ ಮಾಡೋದು ಇದನ್ನು ನೋಡಿಕೊಂಡು ಅವರು ಕೂಡ ಮಹಿಳಾ ಇಲಾಖೆಯಿಂದ ಆತದು.
ಲಕ್ಕಿ ಲೇಡಿ ಅಂತ ಕೊಟ್ಟರು. ಲಕ್ಕಿ ಲೇಡಿ ಅಂತ ಹೇಳಿ ಬುಕ್ನ್ಯಾಗ ಬಂತದು, ಬೆಂಗಳೂರು ಒಂದು ಬುಕ್ನ್ಯಾಗ ಬಂತು ಲಕ್ಕಿ ಲೇಡಿ ಅಂತ. ಅವ್ರೊಬ್ರು ಇಸ್ಕೊಂಡ್ರು, ಆ ಬುಕ್ಕು ಕೊಟ್ಟಿಲ್ಲ ನನಗಿನ್ನು. ಅಲ್ಲೆಲ್ಲ ಪ್ರಚಾರ ಆಗೈತಿ ಬೆಂಗಳೂರಾಗ. ಇಲ್ಲಿ ಹಿಂಗೆ ಒಟ್ಟು ಎಲ್ಲ ಸಮಾಜ ಸೇವೆ. ಈಗೂ ಕೂಡ ನಾನು ಹೇಳಿದ್ನೆಲ್ಲ 3 ಸ್ಕೂಲ್ಗೆ ಹೋಗಿ ಕನ್ನಡ ಒಂದಿಟ್ಟು ಅಚ್ಚುಮೆಚ್ಚು ಎಲ್ಲ 3 ಸ್ಕೂಲ್ಗೆ ಹೋಗಿ ಆ ಹುಡ್ರಿಗೆ ಪ್ರೋತ್ಸಾಹ ಕೊಡೋದು. ಅವ್ರು ಯಾರು ನೀವು ಕನ್ನಡ ಮಕ್ಕಳು ಹೆಚ್ಚು ಮಾಡ್ತೀರಿ ಅವರಿಗೆ ಹಿಂಗೆ ದುಡ್ಡು ಅಂತೇಳಿ ನನಗೆ ಎಷ್ಟು ಸಾಧ್ಯತೆ ಕೊಡೋದು. ಆಮೇಲೆ ಸ್ಕೂಲ್ನಾಗ ಏನಾರ ಇಲ್ಲ ಅಂದ್ರೆ ಈಗೂ ಕೂಡ ಹೋಗಿ ಅವರಿಗೆ ಕುಂದು ಕೊರತೆ ಅವ್ರಿಗೆ ಇದ್ದದ್ದು ನಿಭಾಯಿಸೋದು. ಮಕ್ಕಳು ನೆಲಕ್ಕೆ ಕುಂದಿರ್ತಿದ್ರು, ಹಾಸ್ಕೊಳಕ್ಕೆ ಕೊಡೋದು. ಒಟ್ಟು ಅವ್ರಿಗೇನೋ ಒಂದು ಬ್ಯಾಗ್ ಕೊಡೋದು, ಅವ್ರಿಗೆ ಒಂದು ಬುಕ್ ಕೊಡೋದು, ನೀರು ಬಾಟ್ಲಿ ಕೊಡೋದು. ಹೀಗೆಲ್ಲ ಈಗೂ ನಮ್ಮ ಸಂಘದಿಂದ ಅಥವಾ ನನ್ನ ವೈಯಕ್ತಿಂದ ಈಗೂ ಕೂಡ ನನಗೆ ಸಮಾಜ ಸೇವೆ ನನಗೊಂದು ಗೌರವ ತಂದೈತಿ. ಮತ್ತು ಇವೆಲ್ಲ ರಾಜಕೀಯ ಒಳಗೆ ಕರೆದ್ರೂ ಕೂಡ ನಾವು ಹೊಕ್ಕೀನಿ, ಆದ್ರೆ ನಾ ಇಂಥದ್ದು ಇದಂತ ಮಾಡಿಕೊಂಡಿಲ್ಲ. ಯಾಕಂದ್ರೆ ಇದ್ರಾಗ ಸಿಕ್ಕಂಥ ಅನುಭವ, ಇದ್ರಾಗಿದ್ದಂಥ ಖುಷಿ ಅಲ್ಲಿರಲ್ಲ. ಸಮಾಜ ಸೇವೆ ಅಂದ್ರೆ ಒಂದು ಖುಷಿ. ಎಲ್ಲರೂ ಮಿಶ್ರ ಇರ್ತೀವಿ, ಬಡವರು ಶ್ರೀಮಂತರು ಎಲ್ಲರೂ ಯಾರು ಹೆಂಗೆ ತಿಳ್ಕೊಳ್ಳೋದು. ಆಮ್ಯಾಗ ಬಡವರಿಗೆ ನಮ್ಮಿಂದ ಹೆಲ್ಪ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಭಾಳ. ಪಾಪ ಅವ್ರಿಗೆ ನೋಡಿದ ಕೂಡಲೇ ನಮಗೆ ಹೆಂಗಾರೆ ಇರಲಿ ಎಷ್ಟು ಇದನ್ನು ಮಾಡ್ತೀವಿ, ಅವ್ರು ಎಷ್ಟು ಕಷ್ಟ ಬಿಡ್ತಿರ್ತಾರೆ. ಒಂದು ದಿನದ ಹೊತ್ತಿಗೂ ಅವ್ರಿಗೆ ಒಂದು ಬಟ್ಟೆ ಇರಲ್ಲ ಚಂದಾಗಿ ಹಾಕ್ಕೊಳಕ್ಕೆ, ಭಾಳ ಇರ್ತೈತಿ. ಅದು ಇನ್ನೂ ಸುಧಾರಣೆ ಆಗಬೇಕು. ಅದಕ್ಕೆ ನಂಗೆ ಅದು ಇದರಿಂದ ನನಗೆ ಖುಷಿ ಕೊಟ್ಟೈತಿ ಸಮಾಜ ಸೇವೆಯಿಂದ. ಸಮಾಜ ಸೇವೆ ಅನ್ನೋದು ನಿಮ್ಗೆ ಆಮ್ಯಾಗ ಗುರ್ತು ಹಿಡಿದು ಬರ್ತಾರೆ. ಇನ್ನೂ ಭಾಳ ಕಡೆ ಅದಾವ. ನಂದು ಇದ್ರ ಕಡೆ ಐತಿ, ಗಂಟಿ ಕೆರೆ ಒಳಗೆ ಒಂದು ಇದ್ರದ್ದು ಎಲ್ಲ ಸೇವೆ ನಮ್ದು. ಸ್ವಾಮಿ ಸ್ವ ಅಂತಾರಲ್ಲ ಹಂಗೆ ಸ್ವಕಾರ್ಯ ಕೂಡ ಇರ್ಬೇಕು. ಹಂಗೆ ಮತ್ತು ಮನೆಯಲ್ಲಿ ಕೂಡ ಬರೀ ಅಡಿಗೆ ಗಿಡಿಗೆ ಸ್ವಂತ ನಾವು ಮಾಡ್ಕೊಂಡು ಉಣ್ಣೋದು ರೂಢ. ಅದು ಹೆಂಗೆ ಹೋಗ್ತೀವಿ ನಾವು ಇದಕ್ಕೆ ಹೋಗೋದೈತೆ ಅಂದ್ರೆ 4ಕ್ಕೆ ಎದ್ದು ಮಾಡ್ಕೊಳ್ಳೋರು. ಹಂಗೆ ಈಗೂ ಕೂಡ ಸ್ವಲ್ಪ ರೊಟ್ಟಿ ಲಟ್ಟಿಸಿ ತಿಂತಾರೆ, ನಾ ತಿನ್ನಲ್ಲ, ಬಡ್ದು ತಿಂತೀನಿ. ರೊಟ್ಟಿ ಬಡ್ದ ತಿನ್ಬೇಕು ನಮಗೆ. ಮನ್ಯಾಗ ಮಾಡಿದ ಕಾಯಿಪಲ್ಲೆ, ಹೊರಗೆ ತರೋದು ರೂಢಿ ಕಡಿಮೆ. ಹಿಂಗೆ ನಾವು ಆಹಾರಕ್ಕೆ ಒಗ್ಕೊಂಡಿವಿ. ಹಿಂಗಾಗಿ ನಾವು ಇದ್ದಷ್ಟು ಗಟ್ಟಿ, ನಮ್ಮ ಅತ್ತಿದ್ದಷ್ಟು ನಾವಿಲ್ಲ, ನಾವಿದ್ದಷ್ಟು ನಮ್ಮ ಮಕ್ಕಳಿಲ್ಲ. ಈಗಿನ ಆಹಾರ, ಈಗಿನ ಆರೋಗ್ಯ ಕಡಿಮೆ. ಮತ್ತು ವಾಕಿಂಗು ಮಾಡ್ತೀವಿ, ಬೆಳಿಗ್ಗೆ 4 ಜನರು ಸಿಗ್ತೀವಿ, ಮಾತಾಡ್ತೀವಿ, ಮತ್ತು ಖುಷಿ ಕೊಡ್ತೈತಿ. ಇದು ಈ ಮಹಿಳಾ ದಿನಾಚರಣೆ ಇವತ್ತಿದ್ದಕ್ಕೆ ಇದನ್ನು ಹೇಳಕ್ಕೆ ನನಗೂ ಖುಷಿ ಆಯ್ತು. ನೀವು ಬಂದದ್ದಕ್ಕೂ ಭಾಳ ಖುಷಿ ಆಯ್ತು ಕೇಳಿ. ಈಗ ಹೋಗಿ ಹೋಗಿ ನಾವು ಹೇಳಿ ಮಾಡಿಸ್ಕೊಳಕಿನ ನೀವು ನಮ್ಮನ್ನು ಗುರ್ತು ಹಿಡಿದು ಬರ್ತಿರಲ್ಲ, ಇದು ಭಾಳ ನಂಗೆ ಸಂತೋಷ ತಂತು ಇವತ್ತು. ಧನ್ಯವಾದ. ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಲಿ. ನಿಮ್ಮ ಆರೋಗ್ಯದ ಗುಟ್ಟು ಏನು ಅಂತ ಕೇಳೋ ಪ್ರಶ್ನೆನೇ ಬರ್ತಾ ಇಲ್ಲ ನನಗೆ. ಯಾಕೆ ಅಂದರೆ ನಿಮ್ಮ ಮನಸ್ಥಿತಿ ಯಾವಾಗಲೂ ಇನ್ನೊಬ್ರಿಗೆ ಮಾಡಬೇಕು, ಸಹಾಯ ಮಾಡಬೇಕು, ನಾವು ವಾಕಿಂಗ್ ಮಾಡಬೇಕು, ಆಮೇಲೆ ನಾವೇನು ಕಲಿತೀವಿ ಇನ್ನೊಬ್ರಿಗೆ ಕಲಿಸ್ಬೇಕು. ಈ ಎಲ್ಲ ವಿಚಾರಧಾರೆ ಒಳಗೆ ನಮ್ಗೆ ಯಾವುದೇ ಒಂದು ಬೇಜಾರು ತೊಂದರೆ ಆಯ್ತು ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇದರಲ್ಲಿ. ಯಾವ ಮನಸ್ಥಿತಿ ನಾವು ಬೇರೆಯವರಿಗಾಗಿ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತೀವಿ, ಅಲ್ಲಿ ಆ ಭಗವಂತ ನಮಗೆಲ್ಲ ಆಯುಷ್ಯ ಆರೋಗ್ಯ ಕೊಟ್ಟಿರ್ತಾನೆ ಅಂಥೇಳಿ ನಂಬಿರೋರು ನಾವು. ಅದೇ ಥರವಾಗಿ ನಿಮ್ಮ ಸಮಾಜ ಸೇವೆ ಕಾರ್ಯ ಹೀಗೆ ಮುಂದುವರಿಲಿ. ಆ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಹೇಳ್ತಾ, ಸ್ನೇಹಿತರೆ, ಇಂಥ ಒಬ್ಬರು ನನ್ನ ಸ್ನೇಹಿತರು ಕೂಡ ಇವರು ನನ್ನ ಗೆಳತಿ ಅಂತ ಹೇಳ್ಕೊಳ್ಳೋಕ್ಕೂ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಇಂಥವ್ರನ್ನು ಒಂದು ಈ ಪಾಡ್ಕಾಸ್ಟಿಗೆ ತೊಗೊಂಡು ಬಂದು 4 ಜನರಿಗೆ ಇವ್ರ ಬಗ್ಗೆ ತಿಳಿಸ್ಕೊಡುವಂಥ ಇದನ್ನು ನನಗೆ ಬಂದಿದ್ದಕ್ಕೆ ಕೂಡ ನಾನು ತುಂಬ ಖುಷಿ ಆಗ್ತೀನಿ. ಧನ್ಯವಾದಗಳು. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಹೇಳಿ.